ಹೊಸಕೋಟೆ ತಾಲೂಕಿನಲ್ಲಿ ಯಾದವ ಸಮುದಾಯ ಭವನ ಉದ್ಘಾಟನೆ ಆಗಿರುವಂಥದ್ದು ತುಂಬ ಸಂತೋಷ ಮತ್ತು ಸಂಭ್ರಮ. ಬಹಳ ದಿವಸಗಳ ಒಂದು ಬಯಕೆ ಅಂದರೆ ತಪ್ಪಿಲ್ಲ. ಹಾಗಾಗಿ ನಮ್ಮ ಯಾದವ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಸಮುದಾಯ ಭವನಕ್ಕೆ ಶ್ರಮಿಸಿದ್ದಾರೆ. ಮುಂದೆ ಇದು ಬಡವರ ಪರವಾಗಿ ಕಲ್ಯಾಣವಾಗಿ ಸರ್ವರಿಗೂ ಕಲ್ಯಾಣವನ್ನು ಉಂಟು ಮಾಡುವಂಥ ಸ್ಥಳ ಇದಾಗಿರೋದ್ರಿಂದ ಸರ್ವರಿಗೂ ಲೋಕ ಕಲ್ಯಾಣ ಮಾಡಿಕೊಳ್ಳುವಂಥ ಅವಕಾಶ ಈ ಸ್ಥಳ ಆಗಲಿ. ಮುಂದೆ ಇದು ಒಂದು ಶಕ್ತಿಯಾಗಿ ಬೆಳೀಲಿ, ಎಲ್ಲರಿಗೂ ಆಶ್ರಯ ನೆರಳಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಯಾದವ ಸಮುದಾಯದ ಭವನನ ಇವತ್ತು ಧಾರ್ಮಿಕವಾಗಿ ಮತ್ತೆ ಶಾಸ್ತ್ರೋತ್ತರವಾಗಿ ಉದ್ಘಾಟನೆ ಅಥವಾ ಪೂಜೆ ನಡೆಸಂತ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಕೂಡ ತಾಲೂಕಿನ ಮೂಲೆ ಮೂಲೆಗಳಿಂದ ಗ್ರಾಮಗಳಿಂದ ಬಂದಿರತಕ್ಕಂತ ಯಾದವ ಸಮುದಾಯದ ಕುಲ ಬಾಂಧವರೆಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಸುಮಾರು 4-5 ವರ್ಷಗಳ ಪರಿಶ್ರಮದ ನಂತರ ಇವತ್ತು ಈ ಒಂದು ಭವನ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. 2019 ಇಸ್ವಿಯಲ್ಲಿ ಪ್ರಾರಂಭ ಆಗಿ 7 ವರ್ಷ 8 ವರ್ಷದ ಪ್ರಯತ್ನದ ನಂತರ ಇದು ಇವತ್ತು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಇಲಾಖೆ ಸಚಿವರನ್ನ ಎಲ್ಲರನ್ನೂ ಕರೆದು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಮಾತಾಡಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನ, ಶ್ರೇಷ್ಠವಾದಂತ ದಿನಗಳು ಇಲ್ಲದೆ ಇರೋದ್ರಿಂದ, ಅಧಿಕ ಮಾಸ ಬರೋದ್ರಿಂದ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು, ಉಪಚುನಾವಣೆಗಳು ಎಲ್ಲದರಲ್ಲಿ ಕೂಡ ಅವರ ಸಮಯ ನಮಗೆ ಸಿಗದೆ ಇರೋದ್ರಿಂದ ಸರಳವಾಗಿ ದಿನಗಳು ಚೆನ್ನಾಗಿದ್ದಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಪೂಜೆ ಕಾರ್ಯಕ್ರಮನ ನಡೆಸ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಸಮಾಜ ಕಲ್ಯಾಣ ಮತ್ತೆ ಹಿಂದುಳಿದ ವರ್ಗಗಳ ಸಚಿವರಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ಕರೆದು ಒಂದು ಕಾರ್ಯಕ್ರಮನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಸಾಧಕರಿಗೆ, ಪ್ರತಿಭಾವಂತರಿಗೆ ಎಲ್ಲರಿಗೂ ಕರೆದು ಗುರುತಿಸಿ ಈ ಒಂದು ಭವನನ ಲೋಕಾರ್ಪಣೆ ಮಾಡಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಅದರಿಂದ ಇವತ್ತು ಸರಳವಾಗಿ ಧಾರ್ಮಿಕವಾಗಿ ದೇವರಿಗೆ ಮಾಡ್ತಾ ಇರ್ತಕ್ಕಂಥ ಒಳ್ಳೆ ದಿನ ಇದೆ, ಶ್ರೇಷ್ಠವಾದಂಥ ದಿನ ಇರೋದ್ರ ಸಮಯದಲ್ಲಿ ಇವತ್ತು ಈ ಕಾರ್ಯಕ್ರಮನ ಪೂಜೆ ಮಾಡ್ತಾ ಇದೀವಿ. ಮೊದಲನೇದಾಗಿ 2017ರಲ್ಲಿ ಇವತ್ತಿನ ಈ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೊಸಕೋಟೆ ಯಾದವ ಸಂಘಕ್ಕೆ 20 ಗುಂಟೆ ಜಾಗವನ್ನು ಸಚಿವ ಸಂಪುಟದಲ್ಲಿ ಇಟ್ಟು ಮಂಜೂರು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ದಿನದಿಂದ ನಮ್ಮ ಕನಸಾಗಿತ್ತು ಈ ಭವನವನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಯಾದವ ಜನಾಂಗಕ್ಕೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕೂಡ ಬಲ ತುಂಬಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯಿಂದ ಇವತ್ತು ಈ ಭವನವನ್ನು ನಿರ್ಮಾಣ ಮಾಡಿದ್ವಿ. 2017ರಲ್ಲಿ ನಮಗೆ ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಶಾಸಕರಾಗಿರ್ತಕ್ಕಂಥ MTB ನಾಗರಾಜ್ ಅವರು ಸಹಕಾರ ಕೊಟ್ಟು ಅವತ್ತು ಮಂಜೂರನ್ನು ಮಾಡಿಸ್ಕೊಟ್ರು. ತದನಂತರ ಸಮಾಜ ಮತ್ತು ಗಣ್ಯರಿಂದ ಕೂಡ ನಾವು ವಂತಿಕೆಯನ್ನು ಪಡೆದು ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ನೇತಾರರಾಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಪ್ರಥಮವಾಗಿ ಅವರ ಒಂದು ಲೋಕಸಭಾ ಸದಸ್ಯತ್ವದ ಅಡಿಯಲ್ಲಿ 20 ಲಕ್ಷ ರೂಗಳನ್ನು ಕೊಡುವ ಮೂಲಕ ಇದಕ್ಕೆ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಜಾಗವನ್ನು ಮಂಜೂರು ಮಾಡಿಕೊಡೋದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳಿಗೂ ಕೂಡ ಸಿದ್ದರಾಮಯ್ಯನವರು 30 ಲಕ್ಷ ಹಣವನ್ನು ಕೊಟ್ಟು ಈ ಒಂದು ಕಟ್ಟಡದ ಪ್ರಾರಂಭಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಂತರ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲ ದಾನಿಗಳಿಂದ ಸಂಗ್ರಹಣ ಮಾಡಿ ಇವತ್ತು ಸುಸಜ್ಜಿತವಾದ ಕಟ್ಟಡವನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದೇವೆ. ಇದರ ಮೂಲ ಉದ್ದೇಶ ಜನಾಂಗದ ಏಳಿಗೆಗೋಸ್ಕರ ಅವರ ಸಂಘಟನೆ ಮಾಡ್ತಕ್ಕಂಥದ್ದು, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ನಡೀತಕ್ಕಂಥ ಮದುವೆ ಕಾರ್ಯಕ್ರಮಗಳಿರ್ಬೋದು, ನಾಮಕರಣ ಇರ್ಬೋದು, ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ಯಾವುದಾದ್ರು ಒಗ್ಗೂಡಿದಾಗ ಅವ್ರಿಗೂ ಕೂಡ ಒಂದು ಸಂಘಟನೆ ಶಕ್ತಿ ಬರ್ತದೆ. ಜೊತೆಗೆ ಯಾರು ಬಡವರಿದ್ದಾರೆ ಅವರಿಗೆ ಕನಿಷ್ಠ ದರದಲ್ಲಿ ಈ ಒಂದು ಭವನವನ್ನು ಕೊಟ್ಟು ಅವ್ರಿಗೂ ಕೂಡ ಸಹಕಾರವನ್ನು ಮಾಡ್ತಕ್ಕಂಥದ್ದು ಕೂಡ. ವಿಶೇಷವಾಗಿ ಇಲ್ಲಿ ಜನಾಂಗದ ಮಕ್ಕಳಿಗೆ ಏನು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಗೊಳ್ಳಿಕ್ಕೆ ತಯಾರಾಗ್ತಿದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಮತ್ತು ಹೆಚ್ಚಿನ ತರಬೇತಿಯನ್ನು ಕೊಡಿಸಿ ಅವರಿಗೆ ಆ ಒಂದು ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗಿ ಈ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಕೂಡ ಒಂದು
ವಿಶೇಷ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನು ಇಟ್ಕೊಂಡು ಅವ್ರಿಗೋಸ್ಕರನೇ ಈ ಕಟ್ಟಡದ ಮೇಲೆ ಒಂದು ಬ್ಲಾಕನ್ನು ನಿರ್ಮಾಣ ಮಾಡಿದ್ದೀವಿ. ಆ ನಿರ್ಮಾಣ ಮಾಡಿ ಅದಕ್ಕೂ ಕೂಡ ತರಬೇತಿ ಶಿಬಿರಗಳನ್ನು ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರನ್ನ ಅಣಿಗೊಳಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮೂಲ ಉದ್ದೇಶ. ಜೊತೆಗೆ ಇಲ್ಲಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗಬೇಕು. ಅದರ ಜೊತೆಗೇನೆ ತಾಲೂಕಿನಲ್ಲಿರ್ತಕ್ಕಂಥ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ, ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಯಾರು ವಂಚಿತರಾಗಿದ್ದಾರೆ, ಆ ಜನಾಂಗದವರಿಗೆ ಆ ಸೌಲಭ್ಯಗಳನ್ನು ಸಿಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಒಂದು ತಂಡವನ್ನೇ ಕಟ್ಟಿ ಆ ತಂಡದ ಮುಖೇನ ಆ ಜನಾಂಗದ ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ. ಹಾಗಾಗಿ 3 ದಿನಗಳಿಂದ ಇವತ್ತು ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಇವತ್ತು ಶಾಸ್ತ್ರೋಕ್ತವಾಗಿ ಈ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಆ ಪೂಜಾ ಕಾರ್ಯಕ್ರಮಗಳು ಸಂಪನ್ನ ಆಗಿದೆ. ಹಾಗೆಯೇ ಇಲ್ಲಿ ಇನ್ನೊಂದು ಮಹತ್ವದ ವಿಚಾರ ಇದೆ. ನಾವು ಯಾವುದೋ ಸಮಾವೇಶವನ್ನು ಕೂಡ ಮಾಡ್ತಕ್ಕಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆದಿಯಾಗಿ ಮಂತ್ರಿವರ್ಗನ ಕರೆದು ಇಲ್ಲಿ ಈ ಭಾಗದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಆ ಮುಖ್ಯಮಂತ್ರಿಗಳಿಂದ ದಿನಾಂಕವನ್ನು ಪಡೆದು ಅದು ಲೋಕಾರ್ಪಣೆ, ಈ ಕಟ್ಟಡದ ಲೋಕಾರ್ಪಣೆ ಕೂಡ ನಾವು ಇನ್ನೂ ಮಾಡಿಲ್ಲ. ಇವತ್ತು ಶಾಸ್ತ್ರೋಕ್ತವಾಗಿ ಇವತ್ತು ಪೂಜಾ ಪುರಸ್ಕಾರಗಳನ್ನು ಮಾಡಿದ್ದೀವಿ. ಆ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರಿಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ, ನಮ್ಮ ಜನಾಂಗದ ಅಭಿಲಾಷೆ. ಯಾಕಂದರೆ ಈ ಜಾಗವನ್ನು ಅವರೇ ಮಂಜೂರು ಮಾಡಿಕೊಟ್ರು. ಇವತ್ತು ಅವರು ಕೊಟ್ಟಂಥ ಜಾಗದಲ್ಲಿ ನಾವು ಈ ಕಟ್ಟಡನ ಕಟ್ಕೊಂಡಿದ್ದೀವಿ, ಸಾಕಾರಗೊಂಡಿದೆ. ಹಾಗಾಗಿ ಆ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಯಾದವ ಒಂದು ಸಮಾವೇಶವನ್ನು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ನಗರ ಜಿಲ್ಲೆಯ ಈ 4 ಜಿಲ್ಲೆಗಳ ನಮ್ಮ ಸಮಾಜದವ್ರನ್ನೆಲ್ಲ ಸಂಘಟನೆ ಮಾಡಿ ಒಂದು ಯಾವುದೋ ಸಮಾವೇಶವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಯೋಜನೆಗಳನ್ನು ರೂಪಿಸಿದ್ದೀವಿ. ಹಾಗಾಗಿ ಏನು ಈ ತಾಲೂಕಿನ ಸುತ್ತಮುತ್ತಲ ತಾಲೂಕಲ್ಲಿರ್ತಕ್ಕಂಥ ಯಾದವ ಬಂಧುಗಳು ದಾನವನ್ನು ನೀಡಿ ಈ ಕಟ್ಟಡಕ್ಕೆ ಸಾಕಾರವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಸಮುದಾಯೇತರ ಬೇರೆಯವರು ಕೂಡ ದಾನವನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಾನು, ಯಾಕಂದರೆ ಸ್ಮರಿಸಲೇಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ದಾನದಿಂದ ಇವತ್ತು ನಾವು ಈ ಒಂದು ಸುಸಜ್ಜಿತ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಸನ್ಮಾನಿಸ್ತಕ್ಕಂಥದ್ದು ಮತ್ತು ಇದರ ಸದುಪಯೋಗನ, ಈ ಕಟ್ಟಡವನ್ನು ಇಟ್ಕೊಂಡು ಜನಾಂಗಕ್ಕೆ ಆಗಬೇಕಾಗಿರ್ತಕ್ಕಂಥ ಸದುಪಯೋಗದ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಕೂಡ ಈಗಾಗಲೇ ಒಂದು ನಿವೃತ್ತ ಏನು ನೌಕರರಿದ್ದಾರೆ ಅವರ ತಂಡವನ್ನು ಕೂಡ ಕಟ್ಕೊಂಡಿದ್ದೇವೆ. ತನ್ಮೂಲಕ ಮುಂದಿನ ದಿನಗಳಲ್ಲಿ ಯೋಜನೆಗಳು ರೂಪಿಸಿ ಸಮಾಜ ಸೇವೆಯನ್ನು, ಸಮಾಜದ ಏಳಿಗೆಗೋಸ್ಕರ, ಸಂಘಟನೆಗೋಸ್ಕರ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ತಮ್ಮ ಸಹಕಾರ ಕೂಡ ಬೇಕಾಗ್ತದೆ. ಯಾಕಂದರೆ ಈ ಒಂದು ಮಾಹಿತಿ ಕೂಡ ಎಲ್ಲ ಜನಾಂಗಕ್ಕೂ ತಲುಪಬೇಕಾಗ್ತದೆ. ನಿಮ್ಮ ಮೂಲಕ ಆ ಒಂದು ಎಲ್ಲ ಇದನ್ನು ತಲುಪಲಿ. ಹಾಗೆಯೇ ಇನ್ನೂ ಸಾಕಷ್ಟು ಜನ ಇದಕ್ಕೆ ಸೇವೆಗೆ ಅವಕಾಶವನ್ನು ಕಲ್ಪಿಸೋಕ್ಕಂಥ ವಿಚಾರದಲ್ಲೂ ಕೂಡ ನಾವು ಯೋಚನೆಯನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತಿನ ಈ 3 ದಿನಗಳ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇವತ್ತು ಶಾಸಕರು ಆ್ಯಕ್ಚುಲಿ ನಾವು ಸಂಘದ ವತಿಯಿಂದ ತೀರ್ಮಾನ ಮಾಡಿದ್ವಿ, ಏನು ಸಮಾವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಕರೆಯೋಣ ಅಂತ. ಬೇರೆ ಇನ್ನೂ ಇರ್ತಕ್ಕಂಥವ್ರು ಅವ್ರನ್ನ ಇವತ್ತೂ ಕರಿಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಕರೆದಿದ್ದಾರೆ. ಅದನ್ನೇ ತಪ್ಪು ಅಂತ ಹೇಳೋದಿಲ್ಲ. ಅವರು ನಮ್ಮ ಶಾಸಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅವರ ಜೊತೆಯಲ್ಲೂ ಕೂಡ ಸಂಪರ್ಕವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಚಿವರು ಕೂಡ ಬರಬೇಕಾಗ್ತದೆ. ಹಾಗಾಗಿ ಅವ್ರನ್ನೂ ಕೂಡ ನಾವು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತಕ್ಕಂಥದ್ದನ್ನು. ಹಾಗೇನೆ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡು 3 ದಿನಗಳಿಂದ ನಮ್ಮ ಏನು ಯಾದವಾನಂದ ಸ್ವಾಮಿಗಳಿದ್ರು ಅವರು ಕೂಡ ನಮ್ಮೊಟ್ಟಿಗೆ 3 ದಿನದಿಂದ ಇದ್ದು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳ್ಳಲಿಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಕೃಪಾಶೀರ್ವಾದದಿಂದ ಇವತ್ತು ಈ ಕಟ್ಟಡ ಕೂಡ ಇಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಮತ್ತು ಅವರು ಕೂಡ ಸಂಘಟನೆಗೆ ಒತ್ತು ಕೊಟ್ಟು ಜನಾಂಗದ ಒಂದು ಅಭಿವೃದ್ಧಿಗೋಸ್ಕರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಆಶೀರ್ವಾದವನ್ನು ಕೂಡ ನಾವು ಸ್ವಾಮಿಗಳ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದೀವಿ. ವಿಶೇಷವಾಗಿ ಈ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಕಟ್ಟಡದಲ್ಲಿ 1 ಕೊಠಡಿಯನ್ನು ಅವ್ರಿಗೋಸ್ಕರ ಮೀಸಲಿಟ್ಟಿದ್ದೀವಿ. ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರು ಇಲ್ಲೇ ಉಳ್ಕೊಂಡು ಸಂಘಟನೆಗಾಗಲಿ ಅಥವಾ ಧರ್ಮದ ಪ್ರಚಾರಕ್ಕಾಗಲಿ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರಿಗೆ 1 ಕೊಠಡಿಯನ್ನು ಕೂಡ ಮೀಸಲಾಗಿಟ್ಟು ಇವತ್ತು ಜನಾಂಗದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೂಡ ಸೇರಿ ಕೆಲಸ ಮಾಡೋಣ. ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಯಾದವ ಸಮುದಾಯ ಭವನ ನಿರ್ಮಾಣ ಆಗಿರತಕ್ಕಂಥದ್ದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ. ಹೀಗಾಗಿ ಬಹಳ ಒಂದು 7 ವರ್ಷದ ಶ್ರಮದ ಫಲವಾಗಿ ಇವತ್ತು ಒಂದು ಯಾದವ ಭವನ ನಿರ್ಮಾಣ ಆಗಿದೆ. ಇವತ್ತು ಶಾಸ್ತ್ರೋಕ್ತವಾಗಿ ಸಾಂಕೇತಿಕವಾಗಿ ಇವತ್ತು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ
ಒಂದು ದೊಡ್ಡ ಸಮಾವೇಶವನ್ನ ಕೂಡ ಈ ಭಾಗದಲ್ಲಿ ಹಮ್ಮಿಕೊಳ್ಳುವಂತ ತೀರ್ಮಾನವನ್ನ ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಇದು ಆಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಗಳು ರೂಪುಗೊಂಡಿದೆ. ಹೀಗಾಗಿ ನಮ್ಮ ಕರ್ನಾಟಕ ಯಾದವ ಯುವ ವೇದಿಕೆ ವತಿಯಿಂದಲೂ ಕೂಡ ನಾವೆಲ್ಲರೂ ಕೂಡ ಜಾಯಿನ್ ಆಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಸಾಥನ್ನು ಕೂಡ ನಾವು ಕೂಡ ಕೊಟ್ಟಿದ್ದೀವಿ. ವಿಶೇಷವಾಗಿ ಹೊಸಕೋಟೆ ತಾಲೂಕಿಗೆ ನೂತನವಾಗಿ ಅಧ್ಯಕ್ಷರಾಗಿ ಇವತ್ತು ಸಂತೋಷ್ ಕುಮಾರ್ ಅವರನ್ನ ಆಯ್ಕೆ ಮಾಡಿರ್ತೀವಿ. ಸೊ ಅವ್ರಿಗೂ ಕೂಡ ಭಗವಂತ ಅಷ್ಟ ಆರೋಗ್ಯ ಐಶ್ವರ್ಯಗಳು ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಬರಲಿ ಅಂತ ನಾವು ಶುಭ ಹಾರೈಸ್ತಾ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಯಶಸ್ವಿ ಮಾಡಿದಂತ ನಮ್ಮ ಶಾಸಕರಿಗೂ ಮತ್ತೆ ಎಲ್ಲ ಯಾದವ ಸಮುದಾಯದ ಬಂಧುಗಳಿಗೂ ಕೂಡ ವಿಶೇಷವಾಗಿ ಕರ್ನಾಟಕ ಯಾದವ ಯುವ ವೇದಿಕೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಯಾದವ ಸಮುದಾಯ ಭವನದ ಉದ್ಘಾಟನೆಗೆ ಎಲ್ಲ ಬಂದಂತ ಎಲ್ಲರಿಗೂ ಯಾದವ ಬಂಧುಗಳಿಗೆ ನನ್ನ ವಂದನೆಗಳು. ಇದೇನು ನಾವು ಯಾದವ ಯುವ ವೇದಿಕೆಯಿಂದ ಎಲ್ಲ ಊರುಗಳು ಸುತ್ತಿ ನಮ್ಮ ತಾಲೂಕಿನಾದ್ಯಂತ ಸುತ್ತಿ ಎಲ್ಲರನ್ನೂ ಯುವಕರನ್ನು ಒಗ್ಗೂಡಿಸಿ ನಮ್ಮ ಸಮುದಾಯ ಭವನದ ಆಗಿರ್ಬೋದು ನಮ್ಮ ಯಾದವ ಸಮುದಾಯದಾಗಿರ್ಬೋದು ಎಲ್ಲ ಏಳಿಗೆಗಾಗಿ ನಾವು ಶ್ರಮಿಸಬೇಕು ಅಂತ ಎಲ್ಲ ಯುವಕರನ್ನು ಒಗ್ಗೂಡಿಸಿ ನಾವು ಈ ಯಾದವ ಯುವ ವೇದಿಕೆ ಘಟಕವನ್ನು ಇನ್ನೂ ಹೆಚ್ಚು ಬಲಪಡಿಸಿ ಎಲ್ಲ ಶಕ್ತಿ ತುಂಬಿ ರಾಜ್ಯಾದ್ಯಂತ ಈ ಯಾದವ ಯುವ ವೇದಿಕೆಯನ್ನು ಬಲಿಷ್ಠಗೊಳಿಸುತ್ತೇವೆ. ಬಂಧುಗಳಿಗೂ ಟಿ.ಕೆ. ಶ್ರೀನಿವಾಸು, ಹೊಸಕೋಟೆ ತಾಲೂಕು ಯಾದವ ಮಹಾಸಭಾ ಉಪಾಧ್ಯಕ್ಷರು, ಸರ್ಕಾರ ನಾಮಿನಿ ಟ್ರಿಬ್ಯುನಲ್ ನಂಬರು ಮತ್ತು ಯಾದವ ಯುವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ನಾನು ಪೂಜಾರಮಳ್ಳಿ ಶ್ರೀನಿವಾಸ್ ಅಂತ. ನಾವು ನಮ್ಮ ಹಿರಿಯರ ಇದೊಂದು ಸುಮಾರು ವರ್ಷಗಳ ಕನಸಿದು. ಆ ಕನಸು ಈ 3 ದಿನದ ಈಚೆಗೆ ನಮಗೆ ನೆರವೇರಿ ನಮ್ಮ ಇಡೀ ತಾಲೂಕಲ್ಲೇ ನಮ್ಮ ಜನಾಂಗಕ್ಕೆ ಇತರೆ ಜನಾಂಗಕ್ಕೂ ಇದೊಂದು ಹಬ್ಬದ ವಾತಾವರಣ ಆಗಿದೆ. ನಮ್ಮೊಂಥರ ಯುಗಾದಿ ದೀಪಾವಳಿ ಮಾಡ್ದಂಗಿದೆ ನಮ್ಮ ಇವತ್ತು ಒಂದು ನಮ್ಮ ಸಮುದಾಯ ಭವನದಲ್ಲಿ. ಹಾಗಾಗಿ ನಮ್ಮ ನಮ್ಮ ತಲೆಮಾನದವ್ರು ಏನು ಶ್ರಮ ಪಟ್ಟಿದ್ರು ಅವ್ರ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ನಮಗೆ. ಹಾಗಾಗಿ ಇದು ನಮ್ಮ ರಾಜ್ಯದಲ್ಲಿ ಹೋಲಿಸಿದ್ರೆ ನಮ್ಗನ್ಸಿದ ಪ್ರಕಾರ ಎಲ್ಲೂ ಈ ಥರ ಭವ್ಯವಾದ ಬಂಗಲೆ ಇಲ್ಲ. ಹಾಗಾಗಿ ಈ 3 ದಿನಗಳಿಂದ ನಾವು ಏನೇನು ಶಾಸ್ತ್ರೋಸ್ತವಾಗಿ ಕಲಶ ಹಿಡಿದು ಹೋಮಗಳಿಂದ ಹಿಡಿದು ಪ್ರತಿಷ್ಠಾಪನೆಯಿಂದ ಇವತ್ತು ಗೃಹಪ್ರವೇಶ ಸುದರ್ಶನ ಹೋಮ ಈಗಾಗಲೇ ಮುಕ್ತಾಯ ಹಂತದಲ್ಲಿದೆ. ನಮ್ಮ ಜನಾಂಗದ ದಿವ್ಯ ಸಾನ್ನಿಧ್ಯ ಸ್ವಾಮೀಜಿಗಳಾದ ಶ್ರೀ ಶ್ರೀ ಕೃಷ್ಣಾನಂದ ಸ್ವಾಮಿಗಳು 3 ದಿನ ಇಲ್ಲೇ ಇದ್ದು ನಮ್ಮ ಜೊತೆಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿದ್ದು ಅವ್ರ ಕಾರ್ಯಕ್ರಮವನ್ನು 3 ದಿನಗಳು ಸುಸೂತ್ರವಾಗಿ ನಡೆಸಿ ಯಾವುದೇ ಒಂದು ಲೋಪದೋಷಗಳಿಲ್ಲದೆ, ಯಾವುದೇ ಒಂದು ಗಲಾಟೆ ಇರದೆ, ಯಾವುದೇ ಒಂದು ರಾಜಕೀಯ ಇರದೆ ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಒಂದು ಸ್ನೇಹ ಬಾಳುವಿಂದ ತುಂಬಾ ಅದ್ದೂರಿಯಾಗಿ, ತುಂಬಾ ಸೊಗಸಾಗಿ, ತುಂಬಾ ಸಂತೋಷವಾಗಿ ಒಂಥರ ಊರುಗಳೆಲ್ಲ ಹಬ್ಬಗಳ ತರ ಆಗಿದೆ. ಎಲ್ಲಾ ಊರಿಂದ ಜನ ಬಂದು ನಮಗೊಂದು ಭವನಕ್ಕೆ ಒಂದು ಪ್ರೋತ್ಸಾಹ ಧನ ಮನ ಕೊಟ್ಟು ಸಹಕಾರ ಎಲ್ಲರೂ ನಮ್ಮ ಯಾದವ ಬಾಂಧವರಿಗೆ, ಆಮೇಲೆ ಇತರೆ ಜನಾಂಗದವರಿಗೆ, ಆಮೇಲೆ ನಮ್ಮ ಪತ್ರಿಕಾ ಸ್ನೇಹಿತರಿಗೆ ನಮ್ಮ ಭವನದ ಬಗ್ಗೆ ನೀವು ಏನು ಪಬ್ಲಿಸಿಟಿ ಮಾಡ್ತಾ ಅದಕ್ಕೆ ನಿಮ್ಗೊಂದು ವಿಶೇಷ ಧನ್ಯವಾದಗಳನ್ನು ಹೇಳಿಸಿ ಈ ದಿನ ನಮಗೆ ಸುಸೂತ್ರವಾಗಿ ಮಾಡಿಸ್ಬಿಟ್ಟು ಎಲ್ಲ ಜನಕ್ಕೆ ಮತ್ತೊಮ್ಮೆ ನಾನು ಹೊಂದಿಸಿ, ವಿಶೇಷವಾಗಿ ನಮ್ಮ ಸಂತೋಷ್ ಅವರು ನನಗೆ ಫೋನ್ ಮಾಡಿದಾಗ ನಾನೇ ಹೇಳಿದೆ ಸಂತೋಷ್ ಬೇಕು ಅಂತ. ರೀಸೆಂಟ್ ಆಗಿ ನಾವು ಅಧ್ಯಕ್ಷ ಮಾಡಿದ್ವಿ. ಮುಂದಿನ ದಿನಗಳ ಅವರ ಒಂದು ನಾಯಕತ್ವದಲ್ಲಿ ಅವರ ಹಿಂಭಾಗ ಇದ್ದು ಏನು ಬೇಕು ತಾಲೂಕನ್ನು ನಡೆಸ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಜನಾಂಗನ ಇನ್ನೂ ಮುಂದಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.